ದೇಸಾಯಿ ಕಲ್ಲೂರಿನ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಸ್ತು ಪ್ರದರ್ಶನಕ್ಕೆ ಅದ್ಧೂರಿ ಚಾಲನೆ. ಅಫಜಲಪುರ ತಾಲೂಕಿನ ದೇಸಾಯಿ ಕಲ್ಲೂರು ಗ್ರಾಮದಲ್ಲಿನ ಶ್ರೀ ಸಿದ್ದರಾಮೇಶ್ವರ ವಿವಿಧ ಉದ್ದೇಶ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಶಾಲಾ ವಸ್ತು ಪ್ರದರ್ಶನವು ಅದ್ಧೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಆರಂಭದಲ್ಲಿ ಸರಸ್ವತಿ ದೇವಿ ಹಾಗೂ ಸ್ವಾಮಿ ವಿವೇಕಾನಂದರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಲಾಯಿತು. ಸಂತೋಷ್ ಹೆಗ್ಗಿ, ಚಂದ್ರಕಾಂತ್ ರಾಥೋಡ್. ಈ ಕಾರ್ಯಕ್ರಮವು ಶ್ರೀ ವೇದಮೂರ್ತಿ ಗುರುಪಾದಯ್ಯ ಚರಂತಿ ಮಠ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ನಂತರ ಸರಸ್ವತಿ ದೇವಿ ಹಾಗೂ ಸ್ವಾಮಿ ವಿವೇಕಾನಂದರ ಭಾವಚಿತ್ರಗಳಿಗೆ ಸಿದ್ದಪ್ಪ ಬಿರಾದರ್, ಸಿದ್ದಾರೂಢ ಪಾಟೀಲ್ ಹಾಗೂ ಸುಲೇಮಾನ್ ಚೌಧರಿ ಅವರು ಪೂಜಾ ವಿಧಿ ನೆರವೇರಿಸಿದರು. ನಂತರ ಕನ್ನಡ ಸಾಹಿತ್ಯ ಪರಿಷತ್ತು ಅಫಜಲಪುರ ತಾಲೂಕು ಘಟಕದ ಅಧ್ಯಕ್ಷೆ ಶ್ರೀಮತಿ ಪ್ರಭಾವತಿ ಮೇತ್ರೆ ಅವರು ಜ್ಯೋತಿ ಬೆಳಗಿಸಿದರು. ವಸ್ತು ಪ್ರದರ್ಶನ ಮುಖ್ಯ ಘಟ್ಟವಾಗಿ ಕಲಬುರಗಿ ಜಿಲ್ಲೆಯ ಪ್ರಥಮ ದರ್ಜೆ ಗುತ್ತಿಗೆದಾರ ಎಸ್ವೈ ಪಾಟೀಲ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಪ್ರದರ್ಶನಕ್ಕೆ ಅಧಿಕೃತ ಚಾಲನೆ ನೀಡಿದರು. ಬಳಿಕ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ವಿಜ್ಞಾನ ಮತ್ತು ಇತರೆ ವಿಷಯಾಧಾರಿತ ಮಾದರಿಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಾಲಕರು ತಮ್ಮ ಮಕ್ಕಳ ಕಲಾಕೃತಿಗಳನ್ನು ಆಸಕ್ತಿಯಿಂದ ವೀಕ್ಷಿಸಿ ಸಂಸ್ಥೆಯ ಶೈಕ್ಷಣಿಕ ಪ್ರಯತ್ನಗಳನ್ನು ಶ್ಲಾಘಿಸಿದರು. ನಮ್ಮ ಸ್ನೇಹಿತರ ಹೆಸರು ಮಾಳಪ್ಪ ನಾಗಪ್ಪ ಆಗಿರುವುದು. ನಾವು 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಆಯ್ಕೆ ಮಾಡಿಕೊಂಡ ವಿಷಯ ಸೋಲಾರ್ ಸಿಸ್ಟಮ್ ಗ್ರಹಗಳು. ಒಟ್ಟು ಗ್ರಹಗಳು ಸೂರ್ಯ ಒಂದು ನಕ್ಷತ್ರ ರೀ. ಸೂರ್ಯ ಎಲ್ಲ ಗ್ರಹಗಳಿಗೆ ಬೆಳಕನ್ನು ಒದಗಿಸುತ್ತಾನೆ. ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಹಾಕುತ್ತವೆ. ಸೌರಮಂಡಲದ ಕೇಂದ್ರ ಬಿಂದು ಸೂರ್ಯ ರೀ. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಾನೆ. ಈಗಾಗಲೇ ತಿಳಿದಿರುವ ವಿಷಯವಾಗಿದೆ. ನನ್ನ ಶಾಲೆ ಹೆಸರು ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆ ದೇಸಾಯಿ ಕಲ್ಲೂರಿ. ನಾವು ಆಯ್ಕೆ ಮಾಡಿಕೊಂಡ ವಿಷಯ ವಿಜ್ಞಾನ. ದರ್ಪಣಗಳು 2000 ವರ್ಷಗಳಿಂದ ಮಾಡಿದ ಕರಾವಳಿ ತೀರ ಪ್ರದೇಶ ನಗರವಾದ ಸಿರಾಕ್ಯೂಸ್ ಮೇಲೆ ರೋಮನ್ ಅವರು ದಾಳಿ. ನಾನು ಈಗ ಅಲ್ಲಮ ಪ್ರಭು ವಚನವನ್ನು ಹೇಳಲು ಬಂದಿದ್ದೇನೆ. ಅಲ್ಲಮ ಪ್ರಭು ಅವರು 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಜನಿಸಿದರು. ಕೃತಯುಗದಲ್ಲಿ ಬಡತನಕ್ಕೆ ಉಣ್ಣುವ ಚಿಂತೆ ಉಣಲಾದರೆ, ಉಡುವ ಚಿಂತೆ ಉಡಲಾದರೆ, ಉಡುವ ಚಿಂತೆ ಇಡಲಾದರೆ, ಎಂಡರ ಚಿಂತೆ ಎಂಡಲಾದರೆ, ಮಕ್ಕಳ ಚಿಂತೆ ಮಕ್ಕಳಾದರೆ, ಬದುಕಿನ ಚಿಂತೆ ಬದುಕಾದರೆ, ಕೇಳಿನ ಚಿಂತೆ ಕೇಳಾದರೆ, ಮರಣ ಚಿಂತೆ ಇಂಥೆಲ್ಲ ಚಿಂತೆ ಇಬ್ಬರನ್ನು ಕಂಡೇನು. ಶಾಲೆ ಹೆಸರು ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆ ದೇಸಾಯಿ ಕಲ್ಲೂರಿ. ನಾನು ಬಸವಣ್ಣನವರು 12ನೇ ಶತಮಾನದವರು. ಬಸವಣ್ಣನವರು ಜೈಪುರ ಜಿಲ್ಲೆಯ ಭಾಗ್ಯವಾಡಿ ಸಮೀಪ ಇಂಗ್ಲೇಶ್ವರ ಗ್ರಾಮದಲ್ಲಿ ಜನಿಸಿದರು. ಲೋಕದ ಡೌಕು ನೀವೇಕೆ ತಿದ್ದಿದೆಯ? ನಿಮ್ಮ ತನವು ಸಂತೈಸಿಕೊಳ್ಳಿ.
ನಮಸ್ಕಾರ ರೀ. ನನ್ನ ಹೆಸರು ಪವನ್ ಮಂಜುನಾಥ್ ಗೋಸಾವಿ. ನನ್ನ ಸ್ನೇಹಿತನ ಹೆಸರು ಮಳಪ್ಪ ನಾಗಪ್ಪ ಸಿರುಗುಂದಿರಿ. ನಾವು 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ ರೀ. ನಾವು ಆಯ್ಕೆ ಮಾಡಿಕೊಂಡ ವಿಷಯ ಸೋಲಾರ್ ಸಿಸ್ಟಮ್ ಪ್ಲಾನೆಟ್ಸ್ ರೀ. ಪ್ಲಾನೆಟ್ಸ್ ಅಂದ್ರೆ ಗ್ರಹಗಳು ರೀ. ಸೂರ್ಯ ರೀ. ಸೂರ್ಯ ಒಂದು ನಕ್ಷತ್ರ ರೀ. ಸೂರ್ಯ ಎಲ್ಲಾ ಗ್ರಹಗಳಿಗೆ ಬೆಳಕನ್ನು ಒದಗಿಸುತ್ತಾನೆ ರೀ. ಎಲ್ಲಾ ಶಕ್ತಿ ರೀ. ಸೌರ ಅಂದ್ರೆ ಸೂರ್ಯ ರೀ. ನಾವು ಎರಡನೇ ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೇಕಂದ್ರೆ ನೋಡ್ರಿ, ಈ ತರ ಒಂದ್ ವಾಟರ್ ಸೈಕಲ್ ಇಂದ ಈ ತರ ಒಂದ್ ಸೋಲಾರ್ ಪ್ಯಾನೆಲ್ ಅನ್ನ ಅಳವಡಿಸ್ಕೊಡ್ಬೇಕ್ರಿ. ಈ ತರ ಒಂದ್ ಸೋಲಾರ್ ಪ್ಯಾನೆಲ್ ಅನ್ನ ಅಳವಡಿಸಿಕೊಂಡಾಗ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದ್ರಿ. ಇದ್ರ ಪವನ ಶಕ್ತಿ ರೀ. ಪವನ ಅಂದ್ರೆ ರೀ ಗಾಳಿ, ವಾಯು ಇವೆಲ್ಲ ಅಂತ ಇವ್ ಕರೀತಾರ್ರಿ. ನಮಗ್ ಗಾಳಿ ಅದು ಜಾಸ್ತಿ ಆದಾಗೆಲ್ಲ ಈ ವಿಂಡ್ ಟರ್ಬೈನ್ ಗಳು ರೊಟೇಟ್ ಆಗ್ತಾವ್ರಿ. ಈ ವಿಂಡ್ ಟರ್ಬೈನ್ ಗಳು ರೊಟೇಟ್ ಆದಾಗ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದೆ. ಧನ್ಯವಾದಗಳು. ನಂದ್ ಹೆಸರು ಆಲಿಯಾ ಪೈಗಂಬರ್ ಮಕಂದಾರ್. ನನ್ನ ಸಹಪಾಠಿ ಹೆಸರು ಗೌರಿಶಂಕರ್ ಸುನಿಲ್ ದೇಸಾಯಿ. ನಾವ್ 8ನೇ ತರಗತಿಯಲ್ಲಿ ಓದುತ್ತೀವ್ರಿ. ನಮ್ಮ ಶಾಲೆ ಹೆಸರು ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆ ದೇಸಾಯಿ ಕಲ್ಲೂರಿ. ಈ ಒಂದು ನಮ್ಮ ಶಾಲೆಯಲ್ಲಿ ನಡೆದಿರ್ತಕ್ಕಂತ ವಸ್ತು ಪ್ರದರ್ಶನದಲ್ಲಿ ನಾವು ಆಯ್ಕೆ ಮಾಡಿಕೊಂಡ ವಿಷಯ ವಿಜ್ಞಾನ ರೀ. ವಿಜ್ಞಾನದಲ್ಲಿ ಜಲ ವಿದ್ಯುತ್ ರೀ, ಸೌರಶಕ್ತಿ, ಪವನ ಶಕ್ತಿಯನ್ನ ಆಯ್ಕೆ ಮಾಡ್ಕೊಂಡಿವ್ರಿ. ಇವು ಮೂರು ಏನವ ಅಂದ್ರೆ ನವೀಕರಿಸಬಹುದಾದ ಶಕ್ತಿ ಅವ ರೀ. ನವೀಕರಿಸಬಹುದಾದ ಶಕ್ತಿ ಅಂದ್ರೆ ನೋಡ್ರಿ, ನಾವು ಆ ವಸ್ತು ಎಷ್ಟೇ ಯೂಸ್ ಮಾಡಿದ್ರು ಕೂಡ ವಸ್ತು ನಮಗ್ ಮತ್ತೆ ಸಿಗ್ತಾನೆ ಇರ್ತದ್ರಿ. ಇದಕ್ ನಾವು ನವೀಕರಿಸಬಹುದಾದ ಶಕ್ತಿ ಅಂತ ಕರಿತೀವ್ರಿ. ಈಗ ಫಾರ್ ಎಕ್ಸಾಂಪಲ್ ನೀರ್ಲಿಂದ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವ್ರಿ. ಇದರಲ್ಲಿ ಎಲೆಕ್ಟ್ರಿಸಿಟಿ ಜನರೇಟರ್ ಮಾಡ್ಬೇಕಂದ್ರೆ ನೀರಿನಲ್ಲಿ ಎಲೆಕ್ಟ್ರಿಸಿಟಿ ಜನರೇಟರ್ ಮಾಡ್ಬೇಕ್ರಿ. ಈಗ ವಿದ್ಯುತ್ ರೀ. ಈಗ ಈ ತರ ಒಂದು ದೊಡ್ಡ ಡ್ಯಾಮ್ ಕಟ್ಟಬೇಕಾಗ್ತದ್ರಿ. ಯಾಕಂದ್ರ ರೀ ಈ ಟರ್ಬೈನ್ ರೊಟೇಟ್ ಆಗ್ಬೇಕಂದ್ರಲ್ರಿ ಸಾಕಷ್ಟು ರೀತಿಯಲ್ಲಿ ಪ್ರೆಷರ್ ಇರೋ ನೀರು ಹರಿದು ಬಂದಾಗ್ರಿ ರೊಟೇಟ್ ಆಗ್ತದ್ರಿ. ಈ ವಾಟರ್ ಡ್ಯಾಮ್ ಕಟ್ಟಿ ನೀರು ಬಿಟ್ಟಾಗಲ್ರಿ ಪ್ರೆಷರ್ ದಿಂದಲ್ರಿ ಟರ್ಬೈನ್ ರೊಟೇಟ್ ಆಗ್ತದ್ರಿ. ಇದರಿಂದ ಎಲೆಕ್ಟ್ರಿಸಿಟಿ ಜನರೇಟರ್ ಆಗ್ತದ್ರಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದೇವಲಗಾಣಗಾಪುರದ ವಲಯದ ಸಮೂಹ ಸಂಪನ್ಮೂಲ ಅಧಿಕಾರಿ ಸುಲೇಮಾನ್ ಚೌಧರಿ ಅವರು, ಗತ್ತರಗಿ ಕ್ಲಸ್ಟರ್ನ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ವಿಜ್ಞಾನ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಪ್ರದರ್ಶನಗಳನ್ನು ಸಿದ್ಧಪಡಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇಂತಹ ವಸ್ತು ಪ್ರದರ್ಶನಗಳು ಎಲ್ಲ ಶಾಲೆಗಳಿಗೆ ಮಾದರಿಯಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಅಫಜಲ್ಪುರ್ ಗತ್ತರಗಿ ಕ್ಲಸ್ಟರಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆ ದೇಸಾಯಿ ಕಲ್ಲೂರು ಶಾಲೆಯಲ್ಲಿ ಇವತ್ತಿನ ದಿವಸ ಬಹಳ ಅಭೂತಪೂರ್ವವಾದಂಥ ಶಾಲಾ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ. ವಿಶೇಷ ಏನಂದರೆ ಎಲ್ಲ ಮಕ್ಕಳು ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕವಿಗಳಿಗೆ ಸಂಬಂಧಪಟ್ಟಂತೆ ಅಪೂರ್ವಪೂರ್ವದಂಥ ಒಂದು ಮಾಡೆಲ್ಗಳನ್ನು ಮಾಡಿ ಅವರ ವಿವರಣೆಯನ್ನು ಭಾಳ ಅಚ್ಚುಕಟ್ಟಾಗಿ ತಾರ್ಕಿಕವಾಗಿ ಯಾಂತ್ರಿಕವಾಗಿ ಅಲ್ಲದೆ ತಾರ್ಕಿಕವಾಗಿ ಕೊಡ್ತಾ ಇದ್ದಾರೆ. ಅಂದರೆ ಯಾವುದೇ ಕ್ರಾಸ್ ಕ್ವಶನ್ ಮಾಡಿದ್ರು ಸಹ ಅವರು ಉತ್ತರಿಸ್ತಾ ಇದ್ದಾರೆ. ಇದರರ್ಥ ಅವರು ಭಾಳ ಅಚ್ಚುಕಟ್ಟಾಗಿ ಎಲ್ಲ ಶಿಕ್ಷಕರು ಅವರನ್ನು ತಯಾರಿ ಮಾಡಿದ್ದಾರೆ. ಹೀಗಾಗಿ ನಮ್ಮ ಇಲಾಖೆ ಪರವಾಗಿ ಈ ಶಾಲೆಯ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಮತ್ತು ಶಿಕ್ಷಕರಿಗೂ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಈ ಒಂದು ಕ್ಲಸ್ಟರ್ನಲ್ಲಿ ಒಳಪಟ್ಟ ಎಲ್ಲ ಶಾಲೆಗಳು, ಇಲ್ಲಿ ಸರ್ಕಾರಿ ಶಾಲೆಗಳು, ಶಿಕ್ಷಕರು ಮತ್ತು ವಿದ್ಯಾರ್ಥಿ. ಗತ್ತರಗಿ ವಲಯದ ಸಮೂಹ ಸಂಪನ್ಮೂಲ ಅಧಿಕಾರಿ ಸಿದ್ದಪ್ಪ ಬಿರಾದರ್ ಮಾತನಾಡಿ, ವಲಯ ಮಟ್ಟದಲ್ಲಿ ಅರ್ಥಗರ್ಭಿತ ಕಾರ್ಯಕ್ರಮ ಆಯೋಜಿಸಿರುವುದು ಸಂತೋಷದ ಸಂಗತಿ. ಇತರ ವಲಯಗಳ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿ ಪ್ರದರ್ಶನ ವೀಕ್ಷಣೆ ಮಾಡಿರುವುದು ಕಾರ್ಯಕ್ರಮದ ಮಹತ್ವವನ್ನು ತೋರಿಸುತ್ತದೆ ಎಂದು ಹೇಳಿದರು. ಇದಕ್ಕೆ ಶ್ರಮಿಸಿದ ಶಾಲಾ ಸಿಬ್ಬಂದಿಗೆ ಧನ್ಯವಾದಗಳನ್ನು ತಿಳಿಸಿದರು. ನನ್ನ ಹೆಸರು ಶ್ರೀ ಸಿದ್ದಪ್ಪ ಬಿರಾದರ್. ಈ ಒಂದು ಕ್ಲಸ್ಟರ್ನ CRP ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಸರಸ್ವತಿ ಶಾಲೆಯಲ್ಲಿ ಏನು ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೀತಾ ಇದೆ, ಒಂದು ಅರ್ಥಗರ್ಭಿತ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ, ಈ ಶಾಲೆಯ ಮಕ್ಕಳಿಗೆ ಅಲ್ಲದೇನೆ ಈ ಬೇರೆ ನಮ್ಮ ಕ್ಲಸ್ಟರ್ನಲ್ಲಿರುವ ಹಾಗೆ ಪಕ್ಕದ ಕ್ಲಸ್ಟರ್ನಲ್ಲಿರುವ ಮಕ್ಕಳಿಗೂ ಕೂಡ ಹೆಲ್ಪ್ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಈ ಶಾಲೆಯಲ್ಲಿ ನಡೀತಾ ಇದೆ. ಈ ಒಂದು ಮಕ್ಕಳ ಪ್ರತಿಭೆ ಹಾಗೂ ಇಲ್ಲಿನ ಶಿಕ್ಷಕರ ಒಂದು
ಶ್ರಮ ಈ ಎಲ್ಲ ಮಕ್ಕಳಿಗೆ ಹೆಲ್ಪ್ ಆಗಬೇಕು ಮತ್ತು ಆ, ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಶಿಕ್ಷಣ ಈ ಒಂದು ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಈ ಒಂದು ನನ್ನ ಗತ್ತರ್ಗ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಶಿಕ್ಷಣ ಸಂಯೋಜಕ ಅಧಿಕಾರಿ ಶೇಖ್ ಸಾಬ ಶೇಖ್ ಮಾತನಾಡಿ, ಗ್ರಾಮೀಣ ಭಾಗದ ಮಕ್ಕಳು ಪಟ್ಟಣದ ಮಕ್ಕಳಿಗಿಂತ ಕಡಿಮೆ ಇಲ್ಲ ಎಂಬುದನ್ನು ಈ ವಸ್ತು ಪ್ರದರ್ಶನ ಸಾಬೀತುಪಡಿಸಿದೆ. ಎಲ್ಲ ವಿಷಯಗಳಲ್ಲಿ ಮಕ್ಕಳ ಪ್ರತಿಭೆ ಹೊರಹೊಮ್ಮಲು ಸಹಕರಿಸಿದ ಶಾಲಾ ಸಿಬ್ಬಂದಿ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಏನಪ್ಪಾ ಅಂತಂದ್ರೆ ಯಾವ ಪಟ್ಟಣದ ಮಕ್ಕಳ ಶಾಲೆಗೂ ಕಾನ್ವೆಂಟ್ ಶಾಲೆಗೂ ಕಡಿಮೆ ಇಲ್ಲ ಅನ್ನುವಂತ ಒಂದು ಭಾವನೆಯನ್ನ ಇಲ್ಲಿ ನಮ್ಗೆ ಪ್ರದರ್ಶನವನ್ನ ನೋಡಿದಾಗ ಕಂಡು ಎಲ್ಲ ಮಕ್ಕಳು ಇಂಗ್ಲಿಷ್ನಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಎಕ್ಸ್ಪ್ಲನೇಷನ್ ಮಾಡಿದ್ರು, ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ರು, ಎಲ್ಲ ವಿಷಯಗಳನ್ನು ಮಾಡಿದ್ರು. ನಾನು ಸುಮ್ಮನೆ ಒಂದಿಷ್ಟು ನೋಡಕ್ ಕೇಳ್ಬೇಕಂತ ಹೇಳಿ ಜರ ಕ್ರಾಸ್ ಕ್ವೆಶ್ಚನ್ ಅನ್ನ ಮಾಡಿದೆ. ಎ ಆ್ಯಂಡ್ ಬಿ ಅನ್ನುವಂಥ ಆರ್ಟಿಕಲ್ಸ್ಗಳನ್ನು ಕುರಿತು ಮಕ್ಕಳು ಹೇಳಿದ್ರು. ಎ ಮತ್ತು ಆ್ಯನ್ಗಳು ಇಂಡೆಫಿನಿಟ್ ಇರ್ತಾವಲ್ಲಿ, ಡಿ ಅನ್ನುವಂಥದ್ದು ಒಂದು ಡೆಫಿನಿಟ್ ಪರ್ಟಿಕಲ್ ಅದ. ಅದು ಹೆಂಗೆ ಹೇಳಿದೆ ನಿನ್ಗೆ ಹೆಂಗೆ ಗೊತ್ತಾಯ್ತು ಎಲ್ಲಿ ಅದ ಹೆಂಗೆ ಹೇಳ್ತೀವಿ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು 4 ಫಿಂಗರನ್ನು ಆ ಕಡೆ ತೋರಿಸ್ತೀವಿ ಸರ್. ಈ ರೀತಿ ತೋರಿಸುವುದು ಡೆಫಿನಿಟ್ ಆಗಿರೋ ಕಡೆ ಮಾತ್ರ ಅಂತ ಹೇಳಿ ಸಂಸ್ಥೆಯ ಸಂಚಾಲಕ ದೇವೇಂದ್ರ ಹುಲ್ಲೂರು ಮಾತನಾಡಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳು ಗತ್ತರಗಿ ವಲಯದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪಾಲಕರಿಗೆ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ನಮ್ಮ ಶಿಕ್ಷಕ ವೃಂದದಿಂದ ಹಾಗೂ ನಮ್ಮ ಶಾಲಾ ಆಡಳಿತ ಮಂಡಳಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಸ್ತು ಪ್ರದರ್ಶನವನ್ನು ಎಲ್ಲ ವೀಕ್ಷಣೆ ಮಾಡಿದಂಥ ಎಲ್ಲ ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ಎಲ್ಲ ನಮ್ಮ ಶಿಕ್ಷಕ ಸಿಬ್ಬಂದಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಶಂಕರಪ್ಪ ಹೊನ್ನಪ್ಪ ಮ್ಯಾಕೇರಿ, ಶಿವಪುತ್ರಪ್ಪ ತಳವಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಲ್ಯಾಣಿ ಸಿಂಧಗೇರಿ, ಶಿವಕುಮಾರ್ ಚರಂತಿಮಠ, ಸಿದ್ದಪ್ಪ ತಳವಾರ್, ಶ್ಯಾಮರಾವ ಡೊಕ್ಕ, ನಿಂಗಪ್ಪ ಮ್ಯಾಕೇರಿ, ಬಾಗಪ್ಪ ತಳವಾರ ಸೇರಿದಂತೆ ಗ್ರಾಮಸ್ಥರು, ಪಾಲಕರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.